ರಾಜ್ಯ ರಾಜಕಾರಣದ ಸುದ್ದಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ. ಇವತ್ತು ಮುಖ್ಯಮಂತ್ರಿಗಳು ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ತುಮಕೂರಿಗೆ ಹೋಗ್ತಾ ಇದ್ದಾರೆ. 7ನೇ ತಾರೀಕು ಆವತ್ತು ಸಂಜೆ KN ರಾಜಣ್ಣ ಅವರ ಮನೆಯಲ್ಲಿ ಡಿನ್ನರ್ ಅಂತೆ. ಮತ್ತಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಡಾಕ್ಟರ್ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬರುವ ಸಾಧ್ಯತೆ ಇದೆ. ಡಿನ್ನರ್ ಪಾಲಿಟಿಕ್ಸ್ನ ಮತ್ತೊಂದು ಹೆಜ್ಜೆ ಅಂತ ಕರೆದ್ರಿ ಏನು ತಪ್ಪಲ್ಲ. ಇದನ್ನು ಈ ಸಂದರ್ಭದಲ್ಲಿ KN ರಾಜಣ್ಣ ಅವರ ಮನೆಗೆ ಮುಖ್ಯಮಂತ್ರಿಗಳು ಹೋಗಿ ಊಟಕ್ಕೆ ಹೋಗುವಂಥದ್ದು ಯಾಕಷ್ಟು ಮುಖ್ಯ ಆಗುತ್ತೆ? KN ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆಗಿದ್ದಾರೆ. ಏನು ಮಾಡಿದ್ದಕ್ಕೆ ವಜಾ ಆಗಿದ್ದಾರೆ? ರಾಹುಲ್ ಗಾಂಧಿಯವರ ಮನಸ್ಸಿಗೆ ಬೇಜಾರಾಗುವಂಥ ಹೇಳಿಕೆ ಕೊಟ್ಟಿದ್ದಕ್ಕೆ, ರಾಷ್ಟ್ರೀಯ ಕಾಂಗ್ರೆಸ್ನ ನಿಲುವಿನ ತದ್ವಿರುದ್ಧ ನಿಲುವನ್ನು ತೋರ್ಪಡಿಸಿದ್ದಕ್ಕಾಗಿ ಅವರು ವಜಾ ಆಗಿರೋದು. ಏನು ನಿಲುವು ಅಂತ ಗೊತ್ತು. ಮತಗಳ್ಳತನದ ಆರೋಪನ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ರು. ಅರೆ ನಾವು ಅಧಿಕಾರದಲ್ಲಿದ್ದಾಗಲೇ ಅಲ್ವೇನ್ರಿ, ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಅಲ್ವಾ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು, ಆವಾಗ ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರು ರಾಜಣ್ಣ. ಅವರಿಗೆ ರಾಜೀನಾಮೆ ಕೊಡ್ತೀನಿ ರೀ, ಗೌರವಯುತವಾಗಿ ಹೊರಗೆ ಕಳಿಸಿ ನನ್ನನ್ನು ಅಂದರೂ ಯಾರೂ ಕೇಳಿಸ್ಕೊಳ್ಳಿಲ್ಲ. ಸ್ಪಷ್ಟವಾಗಿ ದಿಲ್ಲಿಯಿಂದ ಆದೇಶ ಇತ್ತು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ. ವಜಾ ಮಾಡಿಬಿಟ್ರು ರಾಜಣ್ಣ ಅವರನ್ನು. ಆ ರಾಜಣ್ಣ ಅವರ ಮನೆಗೆ ಸಿದ್ದರಾಮಯ್ಯನವರು ಊಟಕ್ಕೆ ಹೋಗ್ತಾ ಇದ್ದಾರೆ. ಬಿಡಿಸಿ ಹೇಳಬೇಕಾಗಿಲ್ಲ, ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಂತ ಸ್ಟಾಂಚ್ ಸಪೋರ್ಟರ್, ಪರಮ ಅಂದರೆ ಪರಮ ಬೆಂಬಲಿಗ. ಈ ಮಾಸ್ ಲೀಡರ್ಗಳು ತಮ್ಮ ಬೆಂಬಲಿಗರ ಬೆನ್ನಿಗೆ ಸದಾ ನಿಲ್ತೀವಿ ಅನ್ನುವುದನ್ನು ತೋರಿಸುವ ಮೂಲಕ ಬೇರೆಯವ್ರಿಗೂ ಒಂದು ಮೆಸೇಜಿಂಗ್ ಕೊಡ್ತಾ ಇರ್ತಾರೆ. ಆ ಮೆಸೇಜಿಂಗ್ನ ಭಾಗ ಆಗಿದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಕೆಲವರು ಹೇಳ್ತಾರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ರಾಜಣ್ಣನ ಉಳಿಸ್ಕೊಳ್ಳೋದಕ್ಕೆ ಕ್ಯಾಬಿನೆಟ್ನಲ್ಲಿ, ಬಟ್ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದಕ್ಕೆ ಏನು ಮಾಡೋದಕ್ಕಾಗಲಿಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಆಶ್ಚರ್ಯ ಸಿದ್ದರಾಮಯ್ಯನವರು ಅಷ್ಟಾಗಿ ಪ್ರಯತ್ನ ಪಡಲಿಲ್ಲ ಅಂತ. ಅದನ್ನು ಹೆಂಗೆ ಕನ್ವೆ ಮಾಡಬೇಕು ಹಂಗೆ ರಾಜಣ್ಣ ಅವರಿಗೆ ಕನ್ವೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ವಾದಿಸ್ತಾ ಇರುವವರಲ್ಲಿ ರಾಜಣ್ಣ ಪ್ರಮುಖರು. ಅವರ ಮನೆಗೆ ಊಟ. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಮನೆಗೆ ಡಾಕ್ಟರ್ ಪರಮೇಶ್ವರ್ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಿದ್ದನ್ನು ನೋಡಿದ್ವಿ ನಾವು. ಎಲ್ಲರೂ ಇಂಥ ಸಭೆಗಳನ್ನು ಮುಗಿಸಿ ಹೊರಗೆ ಬಂದಾಗ ಮಾಧ್ಯಮಗಳಿಗೆ ಹೇಳುವಂತೆ ಅವರು ಹೇಳಿದ್ರು, ರಾಜಕೀಯ ಭೇಟಿನೇ ಅಲ್ಲ ಇದು, ಬೇರೆ ಏನೋ ಕಾರಣಕ್ಕೆ ಬಂದಿದ್ವಿ ಅಂತ. ಇಲ್ಲೂ ಕೂಡ ಹಾಗೆ ಹೇಳಬಹುದು 7ನೇ ತಾರೀಕು. ಆದರೆ ನೆನಪಿರಲಿ, 14ನೇ ತಾರೀಕು ತಪ್ಪಿದ್ರೆ 15ನೇ ತಾರೀಕು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. 14ನೇ ತಾರೀಕು ಮಕ್ಕಳ ದಿನಾಚರಣೆಯೊಂದೇ ಅಲ್ಲ, ಬಿಹಾರದ ಎಲೆಕ್ಷನ್ ರಿಸಲ್ಟು ಬರುತ್ತೆ. ಆವತ್ತು ಅಥವಾ ಅದರ ಮಾರನೇ ದಿವಸ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ. ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಅನ್ನೋದು ಮಾಹಿತಿ. ಆದರೆ 3 ದಿವಸ ದಿಲ್ಲಿಲಿರ್ತಾರೆ. 3 ದಿವಸ. ಅದಕ್ಕಿಂತ 3 ದಿನ ಮೊದಲೇ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿರ್ತಾರೆ. 11ನೇ ತಾರೀಕು ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. 19 ತಪ್ಪಿದ್ರೆ 20ನೇ ತಾರೀಕು ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರ್ತಾರೆ. 100 ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ. ಅವರು ಬೆಂಗಳೂರಿಗೆ ಬಂದಾಗ ಮಾತಾಡೋದಕ್ಕಾಗುತ್ತೋ ಇಲ್ಲೋ, ಒಂದು ಸಲ ದಿಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬಂದುಬಿಡ್ಬೇಕು ಅನ್ನುವ ಪ್ರಯತ್ನದಲ್ಲಿ DCM CM ಇದ್ದಂಗಿದೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇಷ್ಟೆಲ್ಲ ರಣತಂತ್ರಗಳು ಏನೇನೋ ಆಗ್ತಾ ಇದೆ, ಹೇಳಿಕೆಗಳ ಸುರಿಮಳೆಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ದಿಲ್ಲಿ ಯಾತ್ರೆಗಳು. DK ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಹೇಳಿಕೆಗಳಂತೂ ಇಲ್ಲ. ಮಾತನಾಡಿ ದಣಿಯಬೇಡಿ ಅಂತ ಸಲಹೆ ಕೊಟ್ಟರು. ಮಾತನಾಡಿ ದಣಿಯಬೇಡಿ ಅಂತ. ಯಾರೂ ಮಾತಾಡಿ ದಣಿವು ತೆಗೆದುಕೊಳ್ಳೋದು ಬೇಡ. ತಮ್ಮ ಬೆಂಬಲಿಗರಿಗೆ DK ಶಿವಕುಮಾರ್ ಕೊಟ್ಟಂಥ ಸೂಚನೆ, ಸಲಹೆ ಅದು. ತುಂಬ ದಿನಗಳ ನಂತರ DK ಸುರೇಶ್ ಅವರು ಮಾತಾಡಿದ್ರು. ಅಣ್ಣನ ಹಣೆಯಲ್ಲಿದ್ದರೆ CM ಆಗ್ತಾರೆ ಬಿಡಿ ಎನ್ನುವ ಅರ್ಥದಲ್ಲಿ. ಈ ಅಣ್ಣ ತಮ್ಮ ಒಳ್ಳೆ ಸ್ಟ್ರಾಟಜಿಸ್ಟ್ಗಳು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಕೇಳಿಸ್ಕೊಳ್ಳಿ ಒಂದ್ಸಲ. CM ಬದಲಾವಣೆ, ದಲಿತ CM ವಿಚಾರ ಎಲ್ಲವನ್ನು ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಾಹುಲ್ ಗಾಂಧಿ ಅವರನ್ನ ಕರೆತರೋ ಪ್ರಯತ್ನ ನಡೀತಾ ಇದೆ. 100 ಕಾಂಗ್ರೆಸ್ ಭವನಗಳ ಉದ್ಘಾಟನೆ. ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇದು ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. CM ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು 5 ವರ್ಷ ಮುಂದುವರಿತೀನಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನಗೆ ನವೆಂಬರ್ ಅಂತ ಅಂದರೆ ಜ್ಞಾಪಕಕ್ಕೆ ಬರೋದು ಕನ್ನಡ ರಾಜ್ಯೋತ್ಸವ, ಕನ್ನಡಿಗರ ಹಬ್ಬ. ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ. ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಆಗುತ್ತೆ.
ದಲಿತ ಸಿ ಎಂ ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ. ಅಣ್ಣ ತಮ್ಮಂದ್ರೆ ಇಬ್ಬರದು ನಿಲುವು ಹೆಂಗಿದೆ ಅಂದರೆ, ನೀವು ಏನಾರು ಮಾಡ್ಕೊಳ್ಳಿ, ಏನಾರು ಮಾತಾಡ್ಕೊಳ್ಳಿ, ಡಿನ್ನರ್ ಮೀಟಿಂಗಾರು ಮಾಡಿ, ಬ್ರೇಕ್ಫಾಸ್ಟ್ ಮೀಟಿಂಗಾರು ಮಾಡಿ, ನಮ್ಮ ಗುರಿ ಇರೋದು ದಿಲ್ಲಿಯಲ್ಲಿ. ದಿಲ್ಲಿಲಿ ಏನು ಮಾಡಬೇಕು ನಾವು ಮಾಡ್ತೀವಿ, ಕರ್ನಾಟಕದಲ್ಲಿ ಏನು ಮಾಡ್ಕೋಬೇಕು ನೀವು ಮಾಡ್ಕೊಳ್ಳಿ ಅನ್ನೋ ಥರ ಇದೆ ಟೋಟಲ್ ಆ್ಯಟಿಟ್ಯೂಡ್. ನೋಡಿ, ಡಿ ಕೆ ಸುರೇಶ್ ಅವರು ಮಾತಾಡೋದು ದಲಿತ್ ಸಿ ಎಮ್ ಆಗಬೇಕು ಅನ್ನೋ ತಪ್ಪಲ್ಲ. 5 ವರ್ಷ ಸಿ ಎಮ್ ಆಗಿ ಸಿದ್ದರಾಮಯ್ಯನವ್ರು ಹೇಳ್ತೀನಿ ಅಂದಿದ್ದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದು ಆಸೆ ಇದೆ, ಹಣೆ ಬರದಲ್ಲಿದ್ರೆ ಆಗುತ್ತೆ. ಇದು ಮಾತನಾಡುವ ಶೈಲಿ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು 19 ಅಥವಾ 20ಕ್ಕೆ ಬೆಂಗಳೂರಿಗೆ ಬರಬಹುದು ಅನ್ನುವಂಥದ್ದು ಟೆಂಟೇಟಿವ್, ಅದು ಬರ್ತಾರೆ ಅನ್ನುವಂಥದ್ದು ಟೆಂಟೇಟಿವ್, ಇನ್ನೂ ದಿನಾಂಕ ಖಚಿತ ಆಗಿಲ್ಲ. ಅಷ್ಟರಲ್ಲಿ ಈ 100 ಜಾಗಗಳಲ್ಲಿ ಏನು ಕಾಂಗ್ರೆಸ್ ಭವನಗಳನ್ನು ನಿರ್ಮಿಸಬೇಕು ಅಂತ ಹೊರಟಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಆ ಜಾಗಗಳ ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಅದು ಇದು ಆಗಬೇಕು. ಒಂದು ಎಚ್ಚರಿಕೆಯನ್ನು ಕೊಟ್ಟರವರು ಆ ವಿಷಯ ಹೇಳುವಾಗ. ಯಾರು ಸಹಕರಿಸಿದ್ರು, ಇದಕ್ಕೆ ಯಾರು ಸಹಕರಿಸಲಿಲ್ಲ ಅಂತ ಕೇಳಿದಾರಂತೆ ದೆಹಲಿ ವರಿಷ್ಠರು. ಡಿ ಕೆ ಶಿವಕುಮಾರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರಂತೆ. ಈಗ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ 100 ಆಫೀಸ್ಗಳಾಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆ. ಅದು 100 ಕಾಂಗ್ರೆಸ್ಸಿನ ಸ್ವಂತ ಕಚೇರಿಗಳಾಗಬೇಕು ಅನ್ನುವಂಥದ್ದು. ಆ ಮಹತ್ವಾಕಾಂಕ್ಷೆಯ ಯೋಜನೆಯೊಂದು ನಾನು ಅಧ್ಯಕ್ಷನಾಗಿದ್ದಾಗ ಕೈಗೂಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಅದಕ್ಕೆ ಕೆಲವರು ಕೋಆಪ್ರೇಟ್ ಮಾಡ್ತಿದ್ದಾರೆ, ಇನ್ನು ಕೆಲವರು ಮಾಡ್ತಾ ಇಲ್ಲ. ಹಾಗೆ ಕೋಆಪ್ರೇಟ್ ಮಾಡದವರು ಯಾರು ಅಂತ ದೆಹಲಿಯಲ್ಲಿ ರಿಪೋರ್ಟ್ ಕೇಳಿದಾರಂತೆ. ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರಂತ 11ನೇ ತಾರೀಕು ಆ ರಿಪೋರ್ಟನ್ನು ವರಿಷ್ಠರಿಗೆ. ಈ ಮಧ್ಯೆ ಸಚಿವ ಬೋಸರಾಜು ಅವರು ಹೇಳಿದ್ರು, ಬಾಯಿ ಮುಚ್ಕೊಂಡಿರಿ ಎಲ್ಲರೂ, ಏನು ಮಾತಾಡಕ್ಕೆ ಹೋಗಬೇಡಿ ಅಂತ. ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು 20ಕ್ಕೆ ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ 100 ಕಾಂಗ್ರೆಸ್ ಭವನಗಳನ್ನ ಅನ್ನುವುದು ತಾವು ಕೂಡ ಮನೆ ಮಾಡಿ. 20 ಅಂತ ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಅವರು ರಿಪೋರ್ಟ್ ಕೇಳಿದ್ದಾರೆ, ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಮ್ ಎಲ್ ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಅಲ್ಲ, 1 ವರ್ಷದಿಂದ ಶ್ರಮ ಹಾಕಿ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ ಸರ್, ಸಹಕರಿಸ್ತಿಲ್ವ ಯಾರು ಅಂತ ಸರ್? ಕೆಲವರು ಇದ್ದಾರೆ, ಅದು ನನ್ನ ಪಟ್ಟಿ ಅವ್ರಿಗೆ ಕಳಿಸ್ತೀನಿ, ನಾನು ಇಲ್ಲಿ ಕೊಡೋಕ್ಕಾಗಲ್ಲ ಸರ್. ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಅವತ್ತಿನಿಂದ ಇವತ್ತು ಹೈಕಮಾಂಡ್ ಏನು ಹೇಳ್ತಾರೆ, ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ತೀನಿ ಅಂತಾರೆ. ಶಿಸ್ತಿನಿಂದ ಇರ್ತಕ್ಕಂಥ ಪಾರ್ಟಿನ ಡಿಸಿಪ್ಲಿನ್ ಆಗಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರಬೇಕಂತ ಹೇಳ್ತೀನಿ ನಾನು ಎಲ್ಲರಿಗೆ. ಯಾವುದೇ ಕಾರಣಕ್ಕೆ ಕಾಮೆಂಟ್ ಮಾಡಬಾರ್ದು. ಹೈಕಮಾಂಡ್ ಇದೆ, ಹೈಕಮಾಂಡ್ ಸಂದರ್ಭ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಹೈಕಮಾಂಡ್ ಎಲ್ಲವನ್ನೂ ನಾವು ಮಾಡಬೇಕಾದ ಜವಾಬ್ದಾರಿ ಎಮ್ ಎಲ್ ಎಗಳಾಗಿ ಎಮ್ ಎಲ್ ಎ ಕೆಲಸ ಮಾಡಬೇಕು, ಮಂತ್ರಿಗಳಾಗಿ ಮಂತ್ರಿಗಳು ಕೆಲಸ ಮಾಡಬೇಕು. ಇಲ್ಲಂದರೆ ಇದು ಬಿ ಜೆ ಪಿ ಆದಂಗೆ ಆಗ್ತದೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದ್ರೆ 4 ಬಾಗಿಲು, ಒಂದು ಬಿಜಾಪುರದು, ಒಂದು ಶಿವಮೊಗ್ಗದು, ಒಂದು ಬ್ಯಾಂಗ್ಳೂರು ಅಶೋಕ್ ಅವ್ರದ್ದು, ಒಂದು ಜೋಶಿ ಅವ್ರದ್ದು ಹುಬ್ಬಳ್ಳಿನಲ್ಲಿ ಆದಂಗೆ ಇದೂ ಹಂಗೆ ಆಗ್ತದೆ. ಅದು ಆಗಬಾರ್ದಂದ್ರೆ ನಾವೆಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು. ಹೈಕಮಾಂಡ್ ಏನು ಹೇಳ್ತದೋ, ಮುಖ್ಯಮಂತ್ರಿಗಳು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಏನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು. ಹೈಕಮಾಂಡ್ ಹೇಳೋ ಟೈಮ್ ಬಂದಾಗ ಹೇಳ್ತಾರೆ, ತೋರಿಸಿದ್ರಲ್ಲ ಏನು ಮಾಡ್ಬೇಕಂತೇಳಿ ಹೈಕಮಾಂಡ್ ನೋಡಿ ಸಂದರ್ಭ ಬಂದಾಗ ಹೇಳ್ತಾರೆ. ಅದು ಏನೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತಗೊಂಡ್ರೆ ನಾವೆಲ್ಲ ಅದಕ್ಕೆ ಬದ್ಧವಾಗಿದ್ದೀವಿ. ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರು, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರೂ ಕೇಳಿರಲಿಲ್ಲ ಅವರಿಗೆ. ಕಳೆದ ಚುನಾವಣೆಯ ಸಂದರ್ಭದಲ್ಲೇ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಕಡೆ ಹೇಳೋದು, ಇದೇ ನನ್ನ ಲಾಸ್ಟ್ ಎಲೆಕ್ಷನ್ನು ಅಂತ ಹೇಳ್ಕೊಂಡು ಬಂದರು. ಅನೇಕ ಕಡೆಗಳಲ್ಲಿ ಹೇಳ್ಕೊಂಡು ಬಂದರು. ಅದೊಂದಷ್ಟು ಗೊಂದಲ ಇತ್ತಲ್ಲ, ಅವ್ರು ಎಲ್ಲಿಂದ ಎಲೆಕ್ಷನ್ಗೆ ನಿಲ್ತಾರೆ, ಕೋಲಾರದಿಂದ ನಿಲ್ಬೋದಾ, ಅಲ್ಲಿ ನಿಲ್ಬೋದಾ, ಇಲ್ಲಿ ನಿಲ್ಬೋದಾ. ಆ ಸಂದರ್ಭದಲ್ಲಿ ಹೇಳಿದ್ರು ಅವರೇ, ಇದೇ ಲಾಸ್ಟ್ ಎಲೆಕ್ಷನ್ ಅಪ್ಪ ನಂದು ಅಂತ. ಏನು ರಾಜಕಾರಣದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಲಾಸ್ಟ್ ಎಲೆಕ್ಷನ್ನು ಅಂದುಬಿಟ್ರೆ ಅದೇನು ಭೀಷ್ಮ ಪ್ರತಿಜ್ಞೆ, ಆ ಪ್ರತಿಜ್ಞೆಯ ಪ್ರಕಾರ ನಡ್ಕೋಬೇಕು ಅಂತೇನಿಲ್ಲ, ಹಾಗೇನಿಲ್ಲ. ಅದೇನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಂಗ ಇದೇ ಕೊನೆಯ ಚುನಾವಣೆ ಅಂತ ಯಾರಾದರೂ ಹೇಳಿದ್ರೆ. ಅದಾದ ಮೇಲೆ ಸಿದ್ದರಾಮಯ್ಯನವರು ಮನಸ್ಸು ಬದಲಿಸಿದ್ರು ಅನಿಸುತ್ತೆ. ರಾಜದೀಪ್ ಸರ್ದೇಸಾಯಿಗೆ ಇಂಟರ್ವ್ಯೂ ಕೊಟ್ಟಾಗ ಮುಂದಿನ ಚುನಾವಣೆಯೂ ನನ್ನ ನೇತೃತ್ವದಲ್ಲೇ ಅಂತ ಹೇಳಿದ್ರು. ನಾನೇ ಲೀಡರ್ಶಿಪ್ ತಗೋತೀನಿ, ನಾನು ಎಲೆಕ್ಷನ್ಗೆ ಇನ್ನೊಂದು ಸಲ ನಿಂತ್ಕೋತೀನಿ ಅಂತಲೂ ಹೇಳಿದ್ರು. ಅಂದರೆ ತುಂಬ ಒತ್ತಡ ಇದೆ, ಐ ಮೇ ಥಿಂಕ್ ಆಫ್ ಇಟ್ ಅನ್ನೋ ಥರನೂ ಹೇಳಿದ್ರು. ಅಲ್ಲಿಗೆ
ಎಲೆಕ್ಷನ್ ಇನ್ನು ಇದೇ ಲಾಸ್ಟ್ ಎಲೆಕ್ಷನ್ ಅಂದಿದ್ದು, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂದಿದ್ದು ಸರಿ ಹೋಯ್ತು ಬಿಡಿ. ಅದು ಡಾಕ್ಟರ್ ಯತೀಂದ್ರ ನನ್ನ ತಂದೆ ಸಿದ್ದರಾಮಯ್ಯನವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ ಅಂದ್ಬಿಟ್ರು. ಅದರ ನೇರ ಅರ್ಥ ಎಲೆಕ್ಷನ್ ಪಾಲಿಟಿಕ್ಸ್ನಿಂದ ದೂರ ಉಳಿತಾರೆ ಅಂತ. ಎಲೆಕ್ಷನ್ಗಿನ್ನೂ 2.5 ವರ್ಷ ಇರುವಾಗ ಆಗಲೇ ಸಂಧ್ಯಾಕಾಲ ಅಂದ್ಬಿಟ್ರೆ, 1 ವಾರ ಅಧಿಕಾರದಲ್ಲಿದ್ದಾಗಲೇ ಸಂಧ್ಯಾಕಾಲ ಬರೋದಿಲ್ಲ ರೀ. ಸಂಧ್ಯಾಕಾಲ ಅನ್ನೋದಿಲ್ಲ, ಕೊನೆಯ ನಿಮಿಷದ ತನಕನೂ ಅಧಿಕಾರ ಚಲಾವಣೆನೇ, ಕೊನೆಯ ನಿಮಿಷದ ತನಕ. ಇನ್ನು 2.5 ವರ್ಷ ಇದೆ ಎಲೆಕ್ಷನ್ನಿಗೆ. ಡಾಕ್ಟರ್ ಯತೀಂದ್ರ ಹಂಗಂದ್ಬಿಟ್ರು. ಸಹಜವಾಗಿ ಹಂಗಿದ್ರೆ ಮುಂದಿನ ಎಲೆಕ್ಷನ್ಗೆ ಸಿದ್ದರಾಮಯ್ಯನವರು ಸ್ಪರ್ಧಿಸೋದಿಲ್ಲ. ಯತೀಂದ್ರ ಅವರ ಮಾತಿನ ಅರ್ಥ ಅದೇ ಆಯಿತು. ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡದೆ ಹೋದರೆ ಕಾಂಗ್ರೆಸ್ಸಿನ ಕಥೆ ಏನು ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಂತೋಷ್ ಲಾಡ್ ಅವರು, ಭೈರತಿ ಸುರೇಶ್ ಅವರಂತೂ ಸ್ಪಷ್ಟಪಡಿಸಿದ್ರು ನೆಕ್ಸ್ಟ್ ಎಲೆಕ್ಷನ್ ಸಿದ್ದರಾಮಯ್ಯನವರು ನಿಂತ್ಕೋತಾರೆ ಅಂತ. ಈ ವಿಷಯದ ಬಗ್ಗೆ DK ಸುರೇಶ್ ಅವರಿಗೆ ಕೇಳಲಾಗಿ 95-98 ವರ್ಷ ಆದವರು ರಾಜಕಾರಣದಲ್ಲಿದ್ದಾರೆ, ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರೆ ಒಳ್ಳೆಯದು ಅಂದರು. ಕೇಳಿಸ್ಕೊಳ್ಳಿ, 3 ಜನ ಮಾತಾಡಿದ್ರು. ಸಿದ್ದರಾಮಯ್ಯನವರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅನ್ನೋದೆಲ್ಲ ಸುಳ್ಳು. 28ಕ್ಕೂ ಕಂಟೆಸ್ಟ್ ಮಾಡ್ತಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಬೇಕು ಅಂತ ಎಲ್ಲರಿಗಿಂತ ಇಂಪಾರ್ಟೆಂಟು ಅವರು ಇತ್ತೀಚಿನ ದಿನಮಾನಗಳಲ್ಲಿ ಅವ್ರದ್ದು ನಾಯಕತ್ವ, ಅವ್ರ ಲೀಡರ್ಶಿಪ್ಪು, ಅವ್ರ ಐಡಿಯಾಲಜಿ ಅವರು ಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಬಂದಿರತಕ್ಕಂಥ ಹಿನ್ನೆಲೆಗಳು, ಅವ್ರಿಗಿರ್ತಕ್ಕಂಥ ಲಕ್ಷಾಂತರ ಜನರ ಬೆಂಬಲಿಗರು. ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವೋ ಬರೋದಿಲ್ಲ ಅದು ಬೇರೆ ಪ್ರಶ್ನೆ, ಬಟ್ ಹಿಸ್ ರಿಲೆವೆನ್ಸ್, ಹಿಸ್ ಇಂಪಾರ್ಟೆನ್ಸ್ ಈಸ್ ಅನ್ಕ್ವಶನಬಲ್. ಸೊ ಹಂಗಾಗಿ ಅವ್ರು ಅನಿವಾರ್ಯ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ. ಇಲ್ಲ, ನಾವು ಅದನ್ನ ಒಪ್ಪಿಸ್ಬೇಕಂತ ಪ್ರಯತ್ನ ಮಾಡ್ತೇವೆ. ಇಫ್ ಯು ಆಸ್ಕ್ ಮೀ, ಅವ್ರು ಯಾವಾಗಲೂ ಕಂಟೆಸ್ಟ್ ಮಾಡಬೇಕು ಆ್ಯಸ್ ಲಾಂಗ್ ಆಸ್ ಈಸ್ ಹೆಲ್ದಿ. ಕಷ್ಟ ಇದೆ. ವಿತೌಟ್ ಇಸ್ ಇನ್ವಾಲ್ವ್ಮೆಂಟ್ ತುಂಬ ಕಷ್ಟ ಅನಿಸುತ್ತೆ. ಅಲ್ಲ, ರಾಜಕೀಯ ನಡೀತದೆ, ಅದು ಬೇರೆ ಪ್ರಶ್ನೆ, ಬಟ್ ವಿತೌಟ್ ಹಿಮ್ ಇಟ್ಸ್ ವೆರಿ ಡಿಫಿಕಲ್ಟ್. ರಾಜಕಾರಣದಲ್ಲಿ 98-95 ಆದವರು ಕೂಡ ಇನ್ನೂ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಗೊತ್ತಿಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಅವರು ಸಲಹೆಗಳನ್ನು ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ದಾರೆ. ಅವ್ರು ತಿಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಈ ಮಧ್ಯೆ ಸಿದ್ದರಾಮಯ್ಯನವರನ್ನು ಅರ್ಧಕ್ಕೆ ಅಧಿಕಾರದಿಂದ ಕೆಳಗಿಳಿಸಿಬಿಡ್ತಾರೆ ಹೈಕಮಾಂಡ್ನವರು ಅನ್ನುವ ಸುದ್ದಿ ಹರಡಿರುವ ಕಾರಣಕ್ಕಾಗಿ ಅಹಿಂದ ವರ್ಗದವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಕೆಳಗಿಳಿಸಬೇಡಿ, ಅಕಸ್ಮಾತ್ ಇಳಿಸಿದ್ರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ 30ಕ್ಕೂ ಹೆಚ್ಚು ಸಂಘಟನೆಗಳವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಇವತ್ತು ಪತ್ರ ಚಳುವಳಿ ಶುರುವಾಗಿದೆ. ಅಹಿಂದ ಮುಖಂಡ KS ಶಿವರಾಮ್, ಜಿಲ್ಲಾ ಕುಂಬಾರರ ಸಂಘದ ಅಧ್ಯಕ್ಷ HS ಪ್ರಕಾಶ್, ಮಡಿವಾಳರ ಸಂಘದ ಅಧ್ಯಕ್ಷ ರವಿನಂದನ್, ಉಪ್ಪಾರರ ಸಂಘದ ಅಧ್ಯಕ್ಷ ಯೋಗೇಶ್ ಸೇರಿದಂತೆ ಅನೇಕರು ಸೇರಿಕೊಂಡು ಪತ್ರ ಚಳುವಳಿಯನ್ನು ಶುರು ಮಾಡಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಬರೆದಿರುವಂಥ ಪತ್ರ ಬರೆದಿದ್ದಾರೆ. ರಾಮಸ್ವಾಮಿ ಸರ್ಕಲ್ನ ಪೋಸ್ಟ್ ಬಾಕ್ಸ್ಗೆ ಪತ್ರ ಹಾಕಿ ಘೋಷಣೆಗಳನ್ನು ಕೂಗಿದ್ರು. ಅಧಿಕಾರ ಹಸ್ತಾಂತರ, ನಾಯಕತ್ವ ಬದಲಾವಣೆಯ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು. ಇದು ನೋಡಿ, ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಅಂತಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಅಡ್ರೆಸ್ ಏನಾದ್ರು ಬರೀಬೇಕಲ್ಲ, ಯಾವುದೋ ವ್ಯಕ್ತಿನ ಅಡ್ರೆಸ್ ಮಾಡಿ ಬರೀಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಬರೋದ್ರಾ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬರೋದ್ರಾ, ಹೆಸರು, ಅಡ್ರೆಸ್ಸು, ಪಿನ್ ಕೋಡು ಇರಬೇಕು ಅದರಲ್ಲಿ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರು ಅಲ್ಲ, ಸತೀಶ್ ಜಾರಕಿಹೊಳಿನೂ ಅಲ್ಲ, ಬ್ಲ್ಯಾಕ್ ಹಾರ್ಸ್ ಒಂದು ಬರುತ್ತೆ, ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗ್ತಾರೆ, ನೋಡ್ತೀರಿ ಅಂತ. ಕೇಳಿಸ್ಕೊಳ್ಳಿ. ಯಾರು ಆಗಲ್ಲಕ್ಕೆ ಅವ್ರ ಪಾರ್ಟಿಯಾಗ ಹೆಂಗಾದ್ರೂ 2028 ಅದು ಮಣ್ಣಾಗ ಹೋಗೋದದ. ಕೊನೆಗೆ ಯಾರ್ಯಾರು ಆಗೋದ್ರೆ ಆಗಲಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ, ನವಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದೆ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಯಾವೂ ಆಗೋದು, ಅವರೇ ಆಗ್ತಾರೆ. ನೀವು ನೋಡ್ತೀರಿ, DK ಶಿವಕುಮಾರ್ ಬೇಡ, ಸತೀಶ್ ಜಾರಕಿಹೊಳಿ ಬೇಡ, ಖರ್ಗೆ ಅವ್ರು ಮಾಡೋದು ಲೆಕ್ಕಕ್ಕೆ ಬರ್ತದೆ, ಖರ್ಗೆ ಅವ್ರು ಆಗ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಸತೀಶ್ ಜಾರಕಿಹೊಳಿಯವ್ರಿಗೆ ಎಲ್ಲ ಅರ್ಹತೆ ಇದೆ. ಅಂದರೆ ನೀವೇನಾದ್ರು DK ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು 70-80 ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ. ಯಾರು ಆಗಲ್ಲಕ್ಕೆ ಅವ್ರ ಪಾರ್ಟಿಯಾಗ ಹೆಂಗಾದ್ರೂ 2028 ಅದು ಮಣ್ಣಾಗ.
ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವ ಭವಿಷ್ಯವನ್ನು ನುಡಿತಾ ಇದ್ದರು ಬಸನಗೌಡ ಪಾಟೀಲ್ ಯತ್ನಾಳರು. ನಿಮ್ಮ ಪಕ್ಷದಲ್ಲಿ ಏನಾಗುತ್ತೆ, ನಿಮ್ಮ ಹೋರಾಟ ಏನಾಗುತ್ತೆ ಅನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತಲ್ಲಿ. ಅವ್ರು ಹೇಳಿದ್ರು, ವಿಜಯೇಂದ್ರರನ್ನೇನಾದರೂ BJP ಹೈಕಮಾಂಡ್ನವರು ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡಿದ್ರೆ 24 ಗಂಟೆಗಳಲ್ಲಿ ನಮ್ಮ ಪಕ್ಷಕ್ಕೆ, ಹೊಸ ಪಕ್ಷಕ್ಕೆ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. JCB ಪಕ್ಷದ ಹೆಸರು. JCB ಅಂದರೆ ಏನು ಅಂತ ಪ್ರಶ್ನೆನೂ ಬಂತು. ಜೆ ಅಂದರೆ JDS ಅಂದರೆ ಅಂತೆ, C ಅಂದರೆ ಕಾಂಗ್ರೆಸ್ ಅಂತೆ, B ಅಂದರೆ BJP ಅಂತೆ. ಈ ಎಲ್ಲ ಪಕ್ಷಗಳಲ್ಲಿರುವ ಅಸಮಾಧಾನಿತರು ಪ್ಲಸ್ ಇನ್ನುಳಿದ 10% ಯುವತಿಯರು, ಇಷ್ಟು ಜನ ಬಂದು ಸೇರ್ಕೊಂಡ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಅಂದ್ರೆ ಅವರು. ಇಷ್ಟು ಜನ ಬಂದು ಸೇರ್ಕೊಂಡ್ಬಿಟ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ. BJPಯ ಶಾಸಕರುಗಳ ಪೈಕಿ 55 ಶಾಸಕರು ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಕ್ಕಿದಾರಂತೆ. ನಾನು BJPಯಲ್ಲಾದರೂ ಇರಲಿ, ಸ್ವಂತ ಪಕ್ಷದಲ್ಲಾದರೂ ಇರಲಿ, ಮುಂದಿನ ಮುಖ್ಯಮಂತ್ರಿ ಆಗೋದು ನಾನೇ ಅಂತಾರವ್ರು. ಕೇಳಿಸ್ಕೊಳ್ಳಿ ಒಮ್ಮೆ. JCB ಯಾವಾಗ ಚಾಲು ಆಗ್ತೈತೆ ಗೊತ್ತೇನ್ರಿ? ಇನ್ನೊಮ್ಮೆ ವಿಜಯೇಂದ್ರನ ಮತ್ತೆ ಅಧ್ಯಕ್ಷ ಮಾಡಿಬಿಟ್ರೆ JCB ಚಾಲು. ಆ ಅನೌನ್ಸ್ ಆದ ಮರುದಿವಸ ಚಾಲು ಹೊಸ ರಾಜಕೀಯ ಪಕ್ಷ. ನಿಮಗೆ ಹೇಳ್ರೆ, ನಮ್ಮ ಬಿಜೆಪಿ ಎಷ್ಟು ಮಂದಿ MP ಅದಾರೆ? 25 ಮಂದಿ ಅದಾರೆ. 23 ಮಂದಿ ನನ್ನ ಕಡೆ ಅದಾರೆ. 60 ಮಂದಿ ಏನು MLA ಅದಾರಲ್ಲ, 55 ಮಂದಿ ನನ್ನ ಕಡೆ ಅದಾರೆ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ಪೂಜೆ ಮಾಡಿ, ಜ್ಞಾನಪೂರ್ಣಂ ಜಗನ್ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗ ಇದ್ರೂ ಹೋಗ್ತೀನಿ, ಪಾರ್ಟಿಯಾಗ ಇರ್ಲಿಕ್ಕಂದ್ರೆ ಹೋಗ್ತೀನಿ. JCB ಅಂದ್ರೆ J ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. C ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. B ಅಂದರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ, 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀನಿ. JCB ಆಯ್ತಲ್ಲ, ಪ್ಲ್ಯಾನ್ ಪರ್ಫೆಕ್ಟ್ ಇದೆ. ಈಗ ಒಂದು 2 ದಿವಸದ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆದು ಒಂದು ಸುದ್ದಿ ಹೇಳಿದ್ದೆ ನಿಮಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆರೆಸಂದ್ರ ಅಂತ ಒಂದು ಊರಿದೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಹುಟ್ಟೂರು. ಸಂಸದ ಡಾಕ್ಟರ್ ಸುಧಾಕರ್ ಅವ್ರದ್ದು ಊರದೆ. ಆ ಊರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗಿದೆ. ಫೆಬ್ರವರಿಯಿಂದ ಜುಲೈ ಮಧ್ಯದಲ್ಲಿ ಆ ಊರಿನ ರೈತರು, ಅಕ್ಕಪಕ್ಕದ ಹಳ್ಳಿಗಳ ರೈತರು ಬೆಳೆದ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡ್ಕೊಂಡು ಹೋದವರು ವಾಪಸ್ಸು ದುಡ್ಡೇ ಕೊಟ್ಟಿಲ್ಲ. ದುಡ್ಡೇ ಇಲ್ಲ. 1,98,00,000 ರೂಪಾಯಿ. ಆ ರೈತರಿಂದ ಮೆಕ್ಕೆಜೋಳ ಖರೀದಿ ಮಾಡಿ, ಚಿಕ್ಕಬಳ್ಳಾಪುರದವರೇ ಮೂಲತಃ ವ್ಯಾಪಾರಿಗಳು, ಬಟ್ ಹೈದರಾಬಾದ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಆ ವ್ಯಾಪಾರಿಗಳಿಗೆ ಖರೀದಿ ಮಾಡಿ ಕೊಟ್ಟವರು ರಾಮಕೃಷ್ಣ ಅಂತ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು, ರಾಮಕೃಷ್ಣ ಲೋಕಲ್ ಕಾಂಗ್ರೆಸ್ ಲೀಡ್ರು. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ನಮ್ಮ ಮನೆಗೆ ಬಂದು ಊಟ ಮಾಡೋಗಿದ್ದಾರೆ ಸ್ವಾಮಿ, ಅಂಥ ಸ್ಟಾಂಚ್ ಕಾಂಗ್ರೆಸ್ ಲೀಡರ್ ನಾನು ಅಂತ. ಈ ಕಾಂಗ್ರೆಸ್ ಲೀಡರು ಅನ್ನೋದನ್ನು ಯಾಕೆ ಒತ್ತು ಹೇಳಬೇಕಾದ ಸನ್ನಿವೇಶ ಬಂತು ಅಂದರೆ, ರಾಮಕೃಷ್ಣ ಮೂಲಕ ರೈತರಿಂದ ಮೆಕ್ಕೆಜೋಳ ತಗೊಂಡು ಕೈ ಎತ್ತಿರುವಂಥ ವ್ಯಾಪಾರಿಗಳಿದ್ದಾರಲ್ಲ, ಅವರು ಜಮೀರ್ ಅಹಮ್ಮದ್ ಖಾನ್ ಅವರ ಸಂಬಂಧಿಕರು. ಪರಿಸ್ಥಿತಿ ಹೀಗಿರುವಾಗ ಪೊಲೀಸರು FIR ಮಾಡ್ಕೊಂಡ್ರು. ಆ 3 ಜನ ವ್ಯಾಪಾರಿಗಳನ್ನು ಕರ್ಕೊಂಬಂದರು. ಏನರಯ್ಯ ನಿಮ್ಮ ಕಥೆ ಅಂತ. ಜಮೀರ್ ಅಹಮ್ಮದ್ ಖಾನ್ ಫೋನ್ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ಗೆ, ನಮ್ಮವರು, ನೀವು ಯಾರನ್ನ ಕರ್ಕೊಂಡು ಬಂದಿದ್ದೀರಲ್ಲ ನಮ್ಮವ್ರವರು, ಸೆಟ್ಲ್ ಮಾಡಿ ಕಳಿಸಿ ಅದನ್ನ ಅಂತ. ಸ್ವತಃ ಒಬ್ಬ ಪ್ರಭಾವಿ ಸಚಿವರಿಂದ, ವಸತಿ ಸಚಿವರಿಂದ ಫೋನ್ ಬಂದಾಗ ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ರೀ, ಬಿಟ್ಟು ಕಳಿಸ್ಬಿಟ್ರು ಅವರನ್ನು. ಅಂದರೆ ಇದು ಅಂತ್ಯಕಂತೆಗಳ ಕಥೆ ಅಲ್ಲ ಅನ್ನುವುದಕ್ಕೆ ಸಾಕ್ಷಿ ಅನ್ನುವಂತೆ ಸ್ವತಃ ಜಮೀರ್ ಅಹಮ್ಮದ್ ಖಾನ್ರ ಆಡಿಯೋನೇ ಪ್ಲೇ ಮಾಡಿ ತೋರಿಸಿದ್ವಿ ನಾವು ನಿಮಗೆ. ಆಡಿಯೋನೇ ಪ್ಲೇ ಮಾಡಿ ತೋರಿಸಿದ್ವಿ. ಇನ್ನೊಂದು ಸಲ ಕೇಳಿಸ್ಕೊಂಬಿಡಿ ಅದನ್ನು. ಈಗ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ಆಮೇಲೆ ಇವತ್ತಾಗಿದ್ದ ಡೆವಲಪ್ಮೆಂಟ್ ಹೇಳ್ತೀನಿ ಆ ಕೇಸ್ನಲ್ಲಿ. ಹಲೋ ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮ್ಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು, ಅದು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತ. ಹಲೋ ಸರ್, ನಮಸ್ತೆ ಸರ್.
ಸರ್ ನಮಸ್ತೆ ನಮಸ್ತೆ ಬ್ರದರ್. ಸರ್. ಬ್ರದರ್ ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಸರ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತೆ ಯಾರಿಗೋ, ಚೀಟಿಂಗ್ ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಹಾಂ ಸರ್. ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್, ಸರಿ ಸರ್. ಏನು ಮಾಡಕ್ಕೆ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದು ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವು ಈಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗೆ ಅಷ್ಟು ದುಡ್ಡಿಲ್ಲ. ಅದು ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಅಪರ್ಚುನಿಟಿ ಇದೊಂದು ಅವಕಾಶ ಕೊಡಿ ಒಂದು ಸರ್. ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ಎಷ್ಟಾಗಿತ್ತು ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಮಕೃಷ್ಣರನ್ನು ಮಾತಾಡಿಸಿದಾಗ ಅವರು ಜಮೀರ್ ಅಹ್ಮದ್ ಖಾನ್ ಮೇಲೆ ಬೇಜಾರು ಮಾಡ್ಕೊಂಡು ಮಾತಾಡಿದರು. ಸಹಜ, ನಾನು ಕಾಂಗ್ರೆಸ್ನವನೇ ಸ್ವಾಮಿ, ನಮ್ಮವ್ರು ನಮಗೆ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತೆಲ್ಲ ಮಾತಾಡಿದ್ರು ಅವರು. ಅಲ್ಲಿಗೆ ನಿಂತಿತ್ತದು. ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಫಂಕ್ಷನ್ನಿಗೆ ಅಂತ ಹೋದರು, ಕೋಲಾರಕ್ಕೆ ಅನಿಸುತ್ತೆ. ಎಸ್, ಹೋದರು. ಅಲ್ಲಿ ಇವತ್ತು ಈ ರಾಮಕೃಷ್ಣ ಬಂದು ಕೂತ್ಕೊಂಡ್ಬಿಟ್ರು, ದುಡ್ಡು ಕೊಡಿಸಿ ನನಗೆ ಅಂತ. ದೊಡ್ಡ ಹೈಡ್ರಾಮ. ಕೇಳಿಸ್ಕೊಳ್ಳಿ ಏನೇನಾಯಿತು ಅಂತ. ನಾನು ಹೇಳಿ ಕೇಳ್ರಿ ನೋಡಿ ಪಾಪ, ನೀವು ರೈತರು ಇರ್ಬೋದು, ನಿಮ್ದು ದುಡ್ಡು ತೊಗೊಂಡಿರೋ ಫೋನಲ್ಲಿ ಸರಿ ಕೇಳಿಸ್ಕೊಂಡಿದ್ದೀರಾ? ನೀವು ಫೋನಲ್ಲಿ ಏನು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀರಾ? ಹೇಳಿ, ನಾನು ಹೇಳೋದು ಕೇಳಬೇಕು, ನಾನು ಹೇಳೋದು ಮೊದಲೇ ಕೇಳಬೇಕು. ಮೊದಲೇ ನಾನು ಏನು ಹೇಳ್ತೀನಿ ಕೇಳಿ, ನಾನು ತಪ್ಪಿದ್ರೆ ನೀವು ಹೇಳಿ, ನಾನು ಕೇಳ್ತೀನಿ. ನಾನು ಏನಂತ ಫೋನ್ ಮಾಡಿದೆ, ಯಾರೋ ಸ್ನೇಹಿತರು ಬಂದು ನಾನು ಕೇಳಿದ್ರು, ಅಕ್ಬರ್ ಅವ್ನು ಲೋಕಲ್ ಚಿಕ್ಕಬಳ್ಳಾಪುರವನು, ತೆಲಂಗಾಣವನಲ್ಲ, ಚಿಕ್ಕಬಳ್ಳಾಪುರವನು, ಅವ್ನು ಬಿಸ್ನೆಸ್ ತೆಲಂಗಾಣಲ್ಲಿ ಮಾಡ್ತಾವನೆ. ಯಾರೋ ಬಂದು ಹೇಳಿದ್ರು, ಈ ಥರ ನಿಮ್ಮ ಹೆಸರೇನು ರೆಡ್ಡಿ ಅಂತ, ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ, ಅದು ಅವ್ರು ಹೇಳೋಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ. ಹೇಳ್ರಿ, ನಾನು ಹೇಳಿದ್ದೀನಿ ಹೇಳಪ್ಪ ಅಣ್ಣಜಿ ರಾಮಕೃಷ್ಣ. ಈಗ ನಾನು ಏನಂತ ಹೇಳಿದ್ದೀನಿ ಅವ್ರು ಕೇಳಿಸ್ಕೊಂಡ್ರ ಹೇಳ್ತೀರಾ? ನಿಮ್ಮ ವ್ಯವಹಾರ ನಾವೇ ಮಾಡೋದಾಗ್ತದೆ. ಹೇಳ್ರಿ, ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನ್ಯಾಯ ಕೊಟ್ಟೆ ಕೊಡ್ತಾರೆ. ಯಾವನಿದ್ರು ಅನ್ಯಾಯ ಯಾರಿಗೂ ಮಾಡಲ್ಲ. ಹೇಳ್ರಿ ಹೇಳ್ರಿ. ಲೆಟರ್ ಬರ್ಕೊಂಬಂದ್ಬಿಟ್ಟಿದ್ರು ರಾಮಕೃಷ್ಣ, ಅದು ಬ್ಲಡ್ಡಲ್ಲಿ. ನನ್ನ ಸಾವಿಗೆ ಜಮೀರ್ ಅಹ್ಮದ್ ಖಾನ್ ಕಾರಣ ಅಂತೇಳಿ ಡೆತ್ ನೋಟೇ ಬರ್ಕೊಂಬಂದ್ಬಿಟ್ಟಿದ್ದಾರೆ. ಹೇಳಿ ಕೇಳಿ ಸಂಪುಟ ಪುನರ್ರಚನೆಯ ಸಮಯ ಸ್ವಾಮಿ ಇದು. ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇರೋ ಟೈಮು. ಅವರು 1,89,00,000 ದುಡ್ಡು ಬಂದಿಲ್ಲ ನನಗೆ ಅಂತ ಹೆಚ್ಚು ಕಡಿಮೆ ಏನಾದ್ರು ಮಾಡ್ಕೊಂಬಿಟ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಕಥೆ ಇದು. ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಸೀರಿಯಸ್ನೆಸ್ ಗೊತ್ತು. ಅವರೇನೋ ಆಫ್ ದ ರೆಕಾರ್ಡ್ ಸೆಟ್ಲ್ಮೆಂಟ್ ಮಾಡ್ತಿದ್ದಾರಂತೆ, ಕರೆದು ದುಡ್ಡು ಕೊಡಿಸ್ಬೇಕಷ್ಟೆ. ಬಟ್ ನಮ್ಮ ಪ್ರಶ್ನೆ ಇಷ್ಟೇ ರೀ, ಒಬ್ಬ ಪ್ರಭಾವಿ ಸ್ಥಾನದಲ್ಲಿರುವ ವ್ಯಕ್ತಿ ಆತನ ಸಂಬಂಧಿಕರಿಗೆ ಸಹಾಯ ಮಾಡಬೇಕು ಅಂತ ಹೋಗೋದೇನು ತಪ್ಪಲ್ಲ. ಆದರೆ ಒಂದು ಕಡೆ ಕಷ್ಟಪಟ್ಟು ಬೆಳೆ ಬೆಳೆದಿರುವಂಥ ರೈತರು, ಇನ್ನೊಂದು ಕಡೆ ಮೋಸದ ಆರೋಪ ಎದುರಿಸ್ತಾ ಇರುವ ಸಂಬಂಧಿ, ಎರಡು ಆಯ್ಕೆಗಳು ಬಂದಾಗ ನೀವು ಎಂಥದ್ದೇ ಪ್ರಭಾವಿಯಾಗಿರಿ, ನಿಮ್ಮ ಚಾಯ್ಸ್ ಯಾರಾಗಬೇಕು, ಯಾರ ಪರವಾಗಿ ನಿಂತ್ಕೋಬೇಕು ನೀವು? ಸಹಜ, ಕಾಮನ್ ಸೆನ್ಸಿನ ಮಾತು, ಕಷ್ಟಪಟ್ಟು ಬೆಳೆ ಬೆಳೆದು ಮಾರಿರುವಂಥ ರೈತರ ಪರವಾಗಿ ನಿಂತ್ಕೋಬೇಕು. ಅದನ್ನು ಬಿಟ್ಟು ಆ ಪೊಲೀಸರು ಏನೋ ಕರ್ಕೊಂಬಂದಿದ್ದಾರೆ ಅವ್ರನ್ನ, 3 ಜನರನ್ನ. ಏನೇನು ಇವ್ರ ಹೆಸರು? ಅಬ್ದುಲ್ ರಜಾಕ್ ಅಂತೆ, ಅಕ್ಬರ್ ಪಾಷಾ ಅಂತೆ, ನಾಸಿರ್ ಅಹ್ಮದ್ ಅಂತೆ. ಈ ಅಬ್ದುಲ್ ರಜಾಕ್ ಬೇರೆ, ಮತ್ತೆ ಅಬ್ದುಲ್ ರಜಾಕ್ ಅಂತೆ, ಅಕ್ಬರ್ ಪಾಷಾ ಅಂತೆ, ನಾಸಿರ್ ಅಹ್ಮದ್ ಅಂತೆ. ಆ 3 ಜನರನ್ನು ಪೊಲೀಸರು ಕರ್ಕೊಂಬಂದು ಆ ಜಗದೀಶ್ ರೆಡ್ಡಿ ಅದನ್ನೇನೋ ರೈತರಿಗೆ ದುಡ್ಡು ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನೀವು ಫೋನ್ ಮಾಡಿ ಹೇಳಿದ್ಮೇಲೆ ಬಿಟ್ಟು ಕಳಿಸ್ಬಿಟ್ರು ಅವ್ರನ್ನ. ರೈತರು ಏನು ಮಾಡ್ಬೇಕಿಲ್ಲಿ? ಲೋಕಲ್ ಲೀಡರ್ ಒಬ್ಬರಿಗೆ ಈಗ ಜವಾಬ್ದಾರಿ ಕೊಟ್ಟಿದ್ದಾರಂತೆ, ಕೊಡಲೇಬೇಕು. ಕೊಡದೇ ಇದ್ರೆ ಹೆಂಗೆ? ರಾಮಕೃಷ್ಣ ಅವ್ರು ಹೇಳಿದ್ರು,
ರೈತರು ಬಂದು ನನ್ನ ಮನೆ ಕಿರುಕುಳ ಕೊಡ್ತಿದ್ದಾರೆ ಅಂತ. ಇವ್ರಿಗೇನೋ ಪಾಪ 1% 2% ದುಡ್ಡು ಉಳಿಬೋದು ಅಂತ ಮಾಡಿರ್ತಾರೆ. 1,00,000 2 ಲಕ್ಷ ದುಡ್ಡು ಉಳಿದ್ರೆ ಜೀವನ ನಡೆಯುತ್ತೆ ಅಂತ ರೈತರು ಬಂದು ಇವ್ರ ಮನೆ ಮುಂದೆ ಕೂತ್ಕೊತಾರೆ. ಈಗ ಕೂತ್ಕೊಳ್ತಿದ್ದಾರೆ. ಲೆಟ್ರೇ ಬರ್ಕೊಂಬಂದುಬಿಟ್ಟಿದ್ದಾರಲ್ಲ ಅವರು, ನನ್ನ ಸಾವಿಗೆ ಜಮೀರ್ ಅಹ್ಮದ್ ಖಾನ್ ಕಾರಣ ಅಂತ. ಲೋಕಲ್ ಲೀಡರ್ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದಾರಂತೆ, ಜಮೀರ್ ಅಹ್ಮದ್ ಖಾನ್ ಅವರು. ಕೇಳಿಸ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ರಣ್ಣ, ಇಲ್ಲ ಸಾಯಿಸ್ಬಿಡ್ರಿ ನಮ್ಮನ್ನ. ಏನ್ ಹೇಳ್ತಾರೆ ಅಣ್ಣ, ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರೆ ಅಣ್ಣ. ನಾವ್ ಏನಣ್ಣ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರು 2-3 ತಿಂಗಳಿಂದ. ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಅಣ್ಣ. ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರೂ ಅವ್ರು ತಪ್ಪು ಮಾಡಿದ್ರೆ ನಮ್ಮನ್ನು ಬಿಡ್ತಾ ಇದ್ರು? ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಹೇಳಕ್ಕಲ್ಲ. ನಮ್ದು 2 ಕೋಟಿ ಯಾಕಣ ಮುನಿಸ್ತೋದು? ಕಳ್ಳಗಾರರೇ ಸಪೋರ್ಟ್ ಮಾಡೋದು ಅವರು, ಕಳ್ಳಗ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವರು. ನಾಳೆ ಸಾಯಂಕಾಲವರೆಗೂ ನಾನು ಡೆಕ್ನೋಸ್ ಬಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತೂ ಗ್ಯಾರಂಟಿ, ನೇರ ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹ್ಮದ್. ಈಗ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿ ಇದ್ದ ಅಂತ. ಒಂದು ನಿಮಿಷ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡು ಆಚೆ ಬಂದಿರೋದು. ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆನೇ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತ್ರಿ ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ. ಅವ್ರು ಹೇಳಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ. ನಾನು ಆಂಜಿನಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ. ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡ್ಸಿ ಅಂತ ಹೇಳಿ. ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ. ನೋಡೋಣ ದುಡ್ಡು ಕೊಡ್ತಾರಾ, ರೈತರಿಗೆ ದುಡ್ಡು ತಲುಪುತ್ತಾ, ರಿಪೋರ್ಟ್ ಮಾಡ್ತಿರ್ತೀವಿ. ಇದನ್ನು ಮುಂದಿನ ಸುದ್ದಿಗೆ ಹೋಗೋಣ. ಸಂತೋಷದ ಸುದ್ದಿ. ಈ ಸಿವಿಲ್ ಏವಿಯೇಷನ್ ಸೆಕ್ಟರ್ನಲ್ಲಿ, ನಾಗರಿಕ ವಿಮಾನಯಾನದಲ್ಲಿ, ಅಂದರೆ ಟೆಕ್ನಿಕಲಾಗಿ ಹೇಳಿದ್ರೆ ನಾವು ನೀವು ಸಾಮಾನ್ಯವಾಗಿ ಓಡಾಡುವ ಪ್ಯಾಸೆಂಜರ್ ವಿಮಾನದಲ್ಲಿ, ಈ ಸೆಕ್ಟರ್ನಲ್ಲಿ ಭಾರತದಲ್ಲಿ ಒಂದು ಹೊಸ ಯುಗದ ಆರಂಭ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. HALನವರು 40 ವರ್ಷಗಳ ಹಿಂದೆ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳನ್ನು ಮಾಡ್ತಾ ಇದ್ರು. 40 ವರ್ಷಗಳ ಹಿಂದೆ. ಅದೇನೋ ಆಮೇಲೆ ನಿಂತು ಹೋಯ್ತದು. HAL ಆರಂಭದಲ್ಲಿ, ಅಂದರೆ ಇದರ ಆರಂಭ ಮತ್ತು ಬೆಳವಣಿಗೆ ಅದೇ ವೇಗದಲ್ಲಿ ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಭಾರತದಲ್ಲೊಂದು ಬೋಯಿಂಗ್ ಇರ್ತಿತ್ತು, ಭಾರತದಲ್ಲೊಂದು ಏರ್ ಬಸ್ ಇರ್ತಿತ್ತು. ಬಿಡಿ, ಅದೇನೋ ಆ ವಿಷಯಕ್ಕೆ ಹೋಗೋದು ಬೇಡ. ಈಗ ರಷ್ಯಾದ ಜೊತೆ ಮಿಲಿಟರಿ ಒಪ್ಪಂದ ಆಯಿತು. ಈಗ ನಾಗರಿಕ ವಿಮಾನಗಳ ಉತ್ಪಾದನೆಯಲ್ಲೂ ಕೂಡ ಒಂದು ಒಪ್ಪಂದ. ಭಾರತದ HAL ಮತ್ತು ರಷ್ಯಾದ UAC ಕಂಪನಿಯ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಭಾರತದಲ್ಲಿ SJ-100 ಅನ್ನುವ ಪ್ಯಾಸೆಂಜರ್ ವಿಮಾನಗಳ ತಯಾರಾಗ್ತವೆ. SJ-100 ಅನ್ನುವ 100 ಸೀಟಿನ ಸಾಮರ್ಥ್ಯದ ವಿಮಾನ ಭಾರತದಲ್ಲಿ ಆಗತ್ತೆ. ರಷ್ಯಾದ UAC ಅನ್ನುವ ಕಂಪನಿ SJ-100 ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ಅದರ ಅಸೆಂಬ್ಲಿಯನ್ನು ಅಥವಾ ಸಣ್ಣ ಪುಟ್ಟ ಕಾಂಪೊನೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಕೂಡ ಭಾರತದಲ್ಲಿ ಮಾಡುವುದಕ್ಕೆ HAL ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಮಾಸ್ಕೋದಲ್ಲಿ ಅಗ್ರಿಮೆಂಟ್ ಸೈನ್ ಆಗಿದೆ ಅಕ್ಟೋಬರ್ 27ನೇ ತಾರೀಕು. ಇದೊಂದು ಹೊಸ ಅಧ್ಯಾಯ. ಇದು 40 ವರ್ಷಗಳ ನಂತರ HALನವರು ಮತ್ತೆ ಏರ್ಕ್ರಾಫ್ಟ್ಗಳನ್ನು, ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳನ್ನು ತಯಾರು ಮಾಡೋದಕ್ಕೆ ಹೊರಟಿರೋದು. ಬೋಯಿಂಗು, ಏರ್ ಬಸ್ನಂಥ ಕಂಪನಿಗಳ ಮೂಲಕ ಖರೀದಿ ಮಾಡೋದೇ ಆಗಿತ್ತು. ಮುಂದಿನ 10 ವರ್ಷಗಳಲ್ಲಿ 200 ವಿಮಾನಗಳನ್ನು ತಯಾರಿಸುವ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. 10 ವರ್ಷಗಳಲ್ಲಿ 200 ವಿಮಾನಗಳು. ಅಂದರೆ ಭಾರತದ ರಿಕ್ವೈರ್ಮೆಂಟು ಪೂರ್ತಿ ಆಗೋದಿಲ್ಲ. ಭಾರತದ ವಿಮಾನಯಾನ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಈಗ ಇಂಡಿಗೋದವ್ರಿಗೆ ಒಂದು 500 ವಿಮಾನ ಬೇಕು. ಟಾಟಾ ಇಡೀ ಪ್ರಪಂಚದ ಇತಿಹಾಸದಲ್ಲಿ, ಇಂಡಿಯನ್ ಏರ್ಲೈನ್ಸ್ ಟಾಟಾದವ್ರಿಗೆ ಹೋದ ಮೇಲೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಏರ್ಕ್ರಾಫ್ಟ್ ಆರ್ಡರನ್ನು ಟಾಟಾದವ್ರಿಗೆ ಆರ್ಡರ್ ಕೊಟ್ಟಿದ್ದರು. ಎಷ್ಟೋ 571 ವಿಮಾನ ಒಂದೇ ಸಲಕ್ಕೆ ಆರ್ಡರ್ ಕೊಟ್ಟಿದ್ರು. ಅಷ್ಟು ಭಾರತದ ರಿಕ್ವೈರ್ಮೆಂಟ್ ಇದೆ. ಬಟ್ ಅಟ್ಲೀಸ್ಟ್ ಮುಂದಿನ 10 ವರ್ಷಗಳಲ್ಲಿ 200 ವಿಮಾನಗಳನ್ನು ತಯಾರು ಮಾಡೋದಕ್ಕೆ HAL ಹೊರಟಿದೆ. SJ-100 ಅಂತ ವಿಮಾನ ಇದು. 2008ರಲ್ಲಿ ಮೊದಲ ಸಲ SJ-100 ವಿಮಾನ ರಷ್ಯಾದಲ್ಲಿ ಹಾರಾಟ ನಡೆಸಿತು. 2011ರಲ್ಲಿ ಅಧಿಕೃತವಾಗಿ ರಷ್ಯನ್
ಏರ್ಲೈನ್ಸ್ಗೆ ಇದನ್ನು ಸೇರ್ಪಡೆ ಮಾಡೋದು. ಡಬಲ್ ಇಂಜಿನ್ನು, ಟ್ವಿನ್ ಇಂಜಿನ್ ವಿಮಾನ 108 ಪ್ಯಾಸೆಂಜರ್ ತನಕ ಇದರಲ್ಲಿ ತಗೊಂಡು ಹೋಗಬಹುದು. 3,500 ಕಿಲೋಮೀಟರ್ ನಾನ್ ಸ್ಟಾಪ್ ಇದು ಫ್ಲೈ ಮಾಡುತ್ತೆ. ಇಲ್ಲಿ ತನಕ 200ಕ್ಕೂ ಹೆಚ್ಚು SJ100ಗಳು ಉತ್ಪಾದನೆಯಾಗಿದ್ದಾವೆ. 16ಕ್ಕೂ ಹೆಚ್ಚು ವಿಮಾನಯಾನ ಕಂಪನಿಗಳು ಅರ್ಥಾತ್ ಏರ್ಲೈನ್ಗಳು ಈ ವಿಮಾನಗಳನ್ನು ಯೂಸ್ ಮಾಡ್ತಾ ಇದ್ದಾವೆ. ಅಂದರೆ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ವಿಮಾನ ಇದು. 317 ಕೋಟಿಯಿಂದ 440 ಕೋಟಿಯ ತನಕ ರೇಟ್ ಆಗುತ್ತೆ ಇದರದ್ದು ಒಂದರದ್ದು. 317 ಕೋಟಿಯಿಂದ 440 ಕೋಟಿ ಡಿಪೆಂಡಿಂಗ್ ಆನ್ ಸ್ಪೆಸಿಫಿಕೇಷನ್ಸ್. ಬಟ್ ಇದರದ್ದು ಪ್ರೈಸ್ ಕಂಪೇರ್ ಮಾಡಿ ನೀವು, SJ100 108 ಪ್ರಯಾಣಿಕರನ್ನ ಹಾರಿಸ್ಕೊಂಡು ಹೋಗುತ್ತೆ, ತಗೊಂಡೋಗುತ್ತೆ. 317ರಿಂದ 440 ಕೋಟಿ ಆಗುತ್ತೆ. ಅದೇ ಬೋಯಿಂಗ್ 737 ಇದು 108 SJ100, ಅದು 130ರಿಂದ 180 ಪ್ರಯಾಣಿಕರು, ಬಟ್ 877 ಕೋಟಿ ಆಗುತ್ತೆ ಅದರದ್ದು ರೇಟು. ಏರ್ಬಸ್ A319 122 ಪ್ಯಾಸೆಂಜರ್ ಕರ್ಕೊಂಡು ಹೋಗುತ್ತೆ, 788 ಕೋಟಿ ರೇಟ್ ಆಗುತ್ತೆ. ಅಂದರೆ 122 ಪ್ಯಾಸೆಂಜರ್ನ ಕರೆದುಕೊಂಡು ಹೋಗುವ ವಿಮಾನದ ಅರ್ಧ ರೇಟ್ನಲ್ಲಿ 108 ಪ್ಯಾಸೆಂಜರ್ಸನ್ನ ತಗೊಂಡು ಹೋಗ್ಬೋದು ಅಂತ. ನೀವು ಏರ್ಕ್ರಾಫ್ಟಿನ ಕಾಸ್ಟೇ ಅತಿ ದೊಡ್ಡ ಎಕ್ಸ್ಪೆಂಡಿಚರ್ ಒಂದು ಏರ್ಲೈನ್ಗೆ. ಅದೇ ಅರ್ಧಕ್ಕರ್ಧ ಬಂದುಬಿಟ್ರೆ ಸಹಜವಾಗಿ ಏರ್ ಟಿಕೆಟ್ ಪ್ರೈಸ್ ಮೇಲೆ ಅದರ ಪರಿಣಾಮ ಆಗತ್ತೆ ಅಂತ ಅನ್ಕೋಬಹುದು. HALನವರು 1961ರಿಂದ 1988 ತನಕ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ರು. 89 ವಿಮಾನ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟನ್ನು ಇಂಡಿಯನ್ ಏರ್ಫೋರ್ಸ್ ತಗೊಂಡು, ಮತ್ತೊಂದಷ್ಟನ್ನು ಇಂಡಿಯನ್ ಏರ್ಲೈನ್ಸ್ನವ್ರು ತಗೊಂಡಿದ್ರು. ಅದಾದ ಮೇಲೆ ಕಾರಣಾಂತರಗಳಿಂದ ವಿಮಾನ ಮಾಡದೇ ಬಿಟ್ಬಿಟ್ರು. 40 ವರ್ಷಗಳ ನಂತರ ಮತ್ತೆ ವಿಮಾನ ಮಾಡ್ತೀವಿ ಅಂತ ಹೊರಟಿದ್ದಾರೆ. ರಷ್ಯನ್ ಕಂಪನಿಯ ಜೊತೆಗೆ ಸೇರಿಕೊಂಡು ಭಾಳ ಸಂತೋಷದ ಸುದ್ದಿ. ನೋಡಿ, ಏರ್ ಇಂಡಿಯಾದವರು 570 ವಿಮಾನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಇಂಡಿಗೋದವರು 500ಕ್ಕೂ ಹೆಚ್ಚು ವಿಮಾನಗಳ ರಿಕ್ವೈರ್ಮೆಂಟ್ ಇದೆ, ಹೊಸ ವಿಮಾನಗಳು. ಅಂದರೆ ಮುಂದಿನ 10-15 ವರ್ಷಗಳಲ್ಲಿ ಭಾರತದ ನಾಗರಿಕ ವಿಮಾನಯಾನ ಕ್ಷೇತ್ರ ಎಲ್ಲಿಂದ ಎಲ್ಲಿಗೋ ಬೆಳೆಯುತ್ತೆ. ಮುಂದಿನ 20 ವರ್ಷಗಳಲ್ಲಿ ಭಾರತ ಮತ್ತು ದಕ್ಷಿಣ ಏಷ್ಯಾಕ್ಕೆ ಸೇರಿ 2800 ಹೊಸ ವಿಮಾನಗಳು ಬೇಕಾಗ್ತವೆ. ಇದೇ ರೀತಿಯಲ್ಲಿ ಪ್ಯಾಸೆಂಜರ್ಗಳ ಸಂಖ್ಯೆ ಬೆಳೀತಾ ಹೋದರೆ 2800 ಹೊಸ ವಿಮಾನಗಳ ಬೇಕು. ಅವುಗಳ ಪೈಕಿ 10 ವರ್ಷದಲ್ಲಿ 200 ವಿಮಾನವನ್ನು HALನವರು ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ವಿಮಾನಯಾನ ಮಾರುಕಟ್ಟೆ 2033ರ ವೇಳೆಗೆ 3.5 ಲಕ್ಷ ಕೋಟಿಯ ಬಿಸ್ನೆಸ್ ಆಗತ್ತಂತೆ. 3.5 ಲಕ್ಷ ಕೋಟಿ ಬಿಸ್ನೆಸ್ ಆಗತ್ತಂತೆ. ಈ ವಿಮಾನಗಳಿಗೆ ಸಂಬಂಧಿಸಿದ ಇನ್ನೊಂದು ಸುದ್ದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ರಫೇಲ್ನಲ್ಲಿ ಹಾರಾಟ ನಡೆಸಿದರು. ಅಂಬಾಲಾ ಏರ್ಬೇಸ್ನಲ್ಲಿ ರಫೇಲ್ನಲ್ಲಿ ಹಾರಾಟ ನಡೆಸಿದರು. ಇವತ್ತು 2 ಯುದ್ಧ ವಿಮಾನಗಳಲ್ಲಿ ಹಾರಿದ ಅನುಭವ ಪಡೆದ ಏಕೈಕ ರಾಷ್ಟ್ರಪತಿ ಅನ್ನಿಸ್ಕೊಂಡ್ರು. ಜೆಟ್ ಸೂಟ್ ಹಾಕ್ಕೊಂಡು, ಕೈಲಿ ಹೆಲ್ಮೆಟ್ ಹಾಕ್ಕೊಂಡು, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ದ್ರೌಪದಿ ಮುರ್ಮು ಅವರು ಬರ್ತಾಯಿದ್ರು. ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನೋಂಗಿತ್ತು. ಅಂಬಾಲಾ ಏರ್ಬೇಸ್ನಲ್ಲಿ ಹಾರಾಟ ಆಯಿತು. ಆಪರೇಷನ್ ಸಿಂಧೂರದಲ್ಲಿ ಭಾಳ ಮೇಜರ್ ರೋಲ್ ಪ್ಲೇ ಮಾಡಿತು ಅಂಬಾಲಾ ಏರ್ಬೇಸ್. ಅಂಬಾಲಾ ಏರ್ಬೇಸಿಗೆ ಬಂದು ಅವರು ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಯಿತು. ಏರ್ಫೋರ್ಸ್ನಿಂದ ವಿಶೇಷ ಗೌರವವನ್ನು ಕೊಟ್ಟರು, ಗಾರ್ಡ್ ಆಫ್ ಆನರ್ ಕೊಟ್ಟರು. 15,000 ಅಡಿ ಎತ್ತರದಲ್ಲಿ ಗಂಟೆಗೆ 700 ಕಿಲೋಮೀಟರ್ ಸ್ಪೀಡ್ನಲ್ಲಿ ಒಂದು 200 ಕಿಲೋಮೀಟರ್ ಹಾರಾಟ ನಡೆಸಿದ್ರು. ಅರ್ಧ ಗಂಟೆ 200 ಕಿಲೋಮೀಟರ್ ಹಾರಾಟ. ಅಮಿತ್ ಗೆಹಾನಿ ಅಂತ 17th ಸ್ಕ್ವಾಡ್ರನ್ ಗ್ರೂಪ್ ಗೋಲ್ಡನ್ ಆರೋಸ್ನ ಕಮಾಂಡಿಂಗ್ ಆಫೀಸರ್ ಅಮಿತ್ ಗೆಹಾನಿ ರಾಷ್ಟ್ರಪತಿಗಳನ್ನು ಕೂಡಿಸಿಕೊಂಡು ರಫೇಲನ್ನು ಹಾರಾಟ ನಡೆಸಿದ್ರು. 2 ವರ್ಷಗಳ ಹಿಂದೆ ಅಸ್ಸಾಂನ ತೇಜ್ಪುರ್ನಲ್ಲಿ ಸುಖೋಯ್ ವಿಮಾನದಲ್ಲಿ, ಸುಖೋಯ್ 30ಯಲ್ಲಿ ದ್ರೌಪದಿ ಮುರ್ಮು ಅವರು ಹಾರಾಟ ನಡೆಸಿದರು. ಇವತ್ತು ಹರಿಯಾಣದ ಅಂಬಾಲಾ ಏರ್ಬೇಸ್ನಲ್ಲಿ ರಫೇಲ್ನಲ್ಲಿ ಹಾರಾಟ. ಅದಾದ ಮೇಲೆ ವಿಸಿಟರ್ಸ್ ಬುಕ್ನಲ್ಲಿ ಬರೆದ್ರಂತೆ, ಅದ್ಭುತವಾದ ಅನುಭವ ಇದು ಅಂತ. ಅದ್ಭುತವಾದ ಅನುಭವ, ಮರೆಯೋದಕ್ಕಾಗೋದಿಲ್ಲ ಅಂತ. ನನ್ನಲ್ಲಿ ಇದು ಹೊಸದಾದ ಹೆಮ್ಮೆಯ ಭಾವನೆಯನ್ನು ಮೂಡಿಸ್ತು. ರಫೇಲ್ ಮತ್ತು ರಕ್ಷಣಾ ಸಾಮರ್ಥ್ಯಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಂಬಾಲಾದ ಏರ್ಫೋರ್ಸ್ ತಂಡಕ್ಕೆ ಅಭಿನಂದನೆಗಳು ಅಂತ ಬರೆದ್ರಂತೆ ವಿಸಿಟರ್ಸ್ ಬುಕ್ನಲ್ಲಿ. ಈ ಮಧ್ಯೆ ದ್ರೌಪದಿ ಮುರ್ಮು ಅವರ ಜೊತೆಗೆ
ವಿಂಗ್ ಕಮಾಂಡರ್ ಶಿವಾಂಗಿ ಸಿಂಗ್ ಫೋಟೋ ಬಹಳ ವೈರಲ್ ಆಗ್ತಾ ಇದೆ, ಚರ್ಚೆ ಕೂಡ ಆಗ್ತಾ ಇದೆ. ಶಿವಾಂಗಿ ಸಿಂಗ್ ರಫೇಲ್ ಫಸ್ಟ್ ಟೈಮ್ ಭಾರತಕ್ಕೆ ಬಂದುವಲ್ಲ, ಹಾರಿಸ್ಕೊಂಡು ಬಂದರು ಶಿವಾಂಗಿ ಸಿಂಗ್. ಉತ್ತರ ಪ್ರದೇಶದವರು, ವಾರಣಾಸಿಯವರು. ಯಾಕೆ ಈ ಫೋಟೋ ಚರ್ಚೆ ಆಗ್ತಾ ಇದೆ ಅಂದರೆ, ಆಪರೇಷನ್ ಸಿಂಧೂರ ಆದಾಗ ಪಾಕಿಸ್ತಾನದಲ್ಲಿ ಕೆಲವರು ಹೇಳ್ಕೊಂಡ್ರು, ರಫೇಲ್ನಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ದಂಥ ಶಿವಾಂಗಿ ಸಿಂಗ್ನ, ಆ ರಫೇಲನ್ನು ಹೊಡೆದುರುಳಿಸಿ ನಾವು ಶಿವಾಂಗಿ ಸಿಂಗ್ನ ಬಂಧಿಸಿದ್ದೀವಿ, ಯುದ್ಧ ಖೈದಿಯನ್ನಾಗಿ ಹಿಡ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನದಲ್ಲಿ ಕೆಲವರು ಮಾತಾಡಿದ್ರು, ಶಿವಾಂಗಿ ಸಿಂಗ್ ಅಂತ. ಅದಾದಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಏರ್ಬೇಸಿಗೆ ಹೋದಾಗ ಶಿವಾಂಗಿ ಸಿಂಗ್ ಪ್ರಧಾನಿ ಮಂತ್ರಿಗಳ ಜೊತೆಗೂ ಫೋಟೋ ತೆಗೆಸ್ಕೊಂಡ್ರು. ಆ ಫೋಟೋನೂ ವೈರಲ್ ಆಯಿತು. ಅಂದರೆ ಪಾಕಿಸ್ತಾನದವ್ರು ಹೇಳ್ಕೊತಿದ್ರಲ್ಲ, ನಾವು ಶಿವಾಂಗಿ ಸಿಂಗ್ನ ಯುದ್ಧ ಖೈದಿಯಾಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲೇ ಇದ್ದಾರೆ ನೋಡಿ ಪ್ರಧಾನಮಂತ್ರಿಗಳ ಜೊತೆಗೆ ಅಂತ, ಇವತ್ತು ಇಲ್ಲೇ ಇದ್ದಾರೆ ನೋಡಿ ರಾಷ್ಟ್ರಪತಿಗಳ ಜೊತೆಗೆ ಅಂತ. ಶಿವಾಂಗಿ ಸಿಂಗ್ ವಿಂಗ್ ಕಮಾಂಡರ್ ಭಾಳ ಎದೆ ಬಡ್ಕೊಂಡು ಹೇಳ್ಕೊಂಡ್ಬಿಟ್ಟಿದ್ರು ಪಾಕಿಸ್ತಾನದವರು. ಒಂದು ರಫೇಲನ್ನು ಹೊಡೆದುರುಳಿಸಿದ್ವಿ, ನೂರ್ ಖಾನ್ ಏರ್ಬೇಸ್ ಮೇಲೆ ಶಿವಾಂಗಿ ಸಿಂಗ್ಗೆ ಇವರ ನೇತೃತ್ವದ ರಫೇಲ್ ತಂಡ ದಾಳಿ ಮಾಡ್ತು ಅಂತ ಸುದ್ದಿ. ಅದು ಯಾವತ್ತೂ ಕನ್ಫರ್ಮ್ ಆಗೋದಿಲ್ಲ. ಅವೆಲ್ಲ ಮಿಲಿಟ್ರಿ ರಹಸ್ಯಗಳಾಗಿ ಉಳ್ಕೊಂಡ್ಬಿಡ್ತಾವೆ ಅಷ್ಟೇ. ಇವರೇ ದಾಳಿ ಮಾಡಿದ್ದಂತೆ, ಇವರು ಹಾರಿಸ್ತಾ ಇದ್ದ ರಫೇಲ್ನಿಂದಲೇ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿಯಾಗಿದ್ದಂತೆ. ಬಟ್ ಪಾಕಿಸ್ತಾನದವ್ರು ನಾವು ಅರೆಸ್ಟ್ ಮಾಡಿದ್ದೀವಿ, ಯುದ್ಧ ಖೈದಿಯಾಗಿ ಹಿಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡಿದ್ರು. 17ನೇ ಸ್ಕ್ವಾಡ್ರನ್ ಗ್ರೂಪ್ ಗೋಲ್ಡನ್ ಆ್ಯರೋಸ್ನ ವಿಂಗ್ ಕಮಾಂಡರ್ ಶಿವಾಂಗಿ ಸಿಂಗ್ ಫಸ್ಟಿಗೆ ರಫೇಲ್ನ ಹಾರಿಸ್ಕೊಂಡು ಬಂದವರು. ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರ ವಿಧಾನಸಭಾ ಚುನಾವಣೆ. AIMIMನ ಅಸಾದುದ್ದೀನ್ ಓವೈಸಿ INDIA ಮೈತ್ರಿಕೂಟ ಅರ್ಥಾತ್ ಮಹಾಗಠಬಂಧನಿಗೆ ಆವಾಗಲೇ ಆಫರ್ ಕೊಟ್ಟರು. ನಾನು ನಿಮ್ಮ ಮೈತ್ರಿಕೂಟದೊಳಗೆ ಬರಕ್ಕೆ ತಯಾರಿದ್ದೀನಿ, ನನಗೆ 6 ಕ್ಷೇತ್ರ ಬಿಟ್ಟು ಕೊಡ್ಬೇಕು ನೀವು. ಇದಕ್ಕೆ ಒಪ್ಪದೆ ನಾಳೆ ನಮ್ಮ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧಿಸಿದಾಗ ನೀವು BJP ಬಿ ಟೀಮು, ಮುಸ್ಲಿಂ ಮತಗಳನ್ನು ಒಡೆಯೋದಕ್ಕೆ ಬಂದ್ರಿ, ಕ್ಯಾಂಡಿಡೇಟ್ಗಳನ್ನು ಹಾಕುವ ಮೂಲಕ BJP ಗೆಲುವಿಗೆ ಸಹಕರಿಸ್ತಾ ಇದ್ದೀರಿ ಅನ್ನುವ ಆರೋಪಗಳನ್ನೆಲ್ಲ ಮಾಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಅಸಾದುದ್ದೀನ್ ಓವೈಸಿ ಹೇಳಿದರು ತೇಜಸ್ವಿ ಯಾದವ್ಗೆ, ರಾಹುಲ್ ಗಾಂಧಿಗೆ. ಅದೇನೋ ಆ ಮೈತ್ರಿ ವರ್ಕೌಟ್ ಆಗಲಿಲ್ಲ. ಅಸಾದುದ್ದೀನ್ ಓವೈಸಿ ಅವರ AIMIM ಮಹಾಗಠಬಂಧನ್ನ ಭಾಗ ಆಗಲಿಲ್ಲ. ಈಗ ಸ್ವತಂತ್ರ ಸ್ಪರ್ಧೆ. 243 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಬಿಹಾರದಲ್ಲಿ. ಅವುಗಳ ಪೈಕಿ 32ಕ್ಕೆ AIMIM ಕ್ಯಾಂಡಿಡೇಟ್ ಹಾಕಿದೆ. ಅಸಾದುದ್ದೀನ್ ಓವೈಸಿ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಅವರು ಕೇಳಿದ್ದು ಒಂದೇ ಪ್ರಶ್ನೆ. ಈಗ ಮಹಾಗಠಬಂಧನ್ ರಚನೆ ಆಗಿದೆ, ಸೀಟ್ ಶೇರಿಂಗ್ ಏನೇನೋ ಗೊಂದಲ ಆಯಿತು, ಫೈನಲಿ ಕ್ಯಾಂಡಿಡೇಟ್ಗಳು ಇದ್ದಾರೆ ಕಣದಲ್ಲಿ. ಅಕಸ್ಮಾತ್ ಮಹಾಗಠಬಂಧನ್ ಗೆದ್ದರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ, ಮುಖೇಶ್ ಸಹಾನಿ ಉಪಮುಖ್ಯಮಂತ್ರಿ. ಅದು ಈಗಾಗಲೇ ಡಿಸೈಡ್ ಆಗಿದೆ, ಘೋಷಣೆ ಮಾಡಿಬಿಟ್ಟಿದ್ದಾರೆ ಅವರು. ತೇಜಸ್ವಿ ಯಾದವ್ ಸಮುದಾಯ ಬಿಹಾರದಲ್ಲಿ 14.5% ಇದ್ದಾರೆ. 14.5% ಜನಸಂಖ್ಯೆ ಇರುವ ಒಂದು ಸಮುದಾಯದವರು ಗೆದ್ದರೆ ನಾವು ಮುಖ್ಯಮಂತ್ರಿ ಅಂತಾರೆ. ಮುಖೇಶ್ ಸಹಾನಿ ಮಲ್ಹಾರ್ ಸಮುದಾಯ 3% ಇದ್ದಾರೆ. 3% ಜನಸಂಖ್ಯೆ ಇರುವ ಸಮುದಾಯದ ಒಬ್ಬ ವ್ಯಕ್ತಿ ಗೆದ್ದರೆ ನಾನು ಉಪಮುಖ್ಯಮಂತ್ರಿ ಅಂತಾರೆ. ಅಸಾದುದ್ದೀನ್ ಓವೈಸಿ ಕೇಳ್ತಾರೆ, ನಾವು ಮುಸ್ಲಿಮರು 17% ಇದ್ದೀವಿ, ನಾವ್ಯಾಕೆ CM ಆಗಬಾರ್ದು ಅಂತ, ನಮ್ಮವ್ರು ಯಾಕೆ CM ಆಗಬಾರ್ದು? ಅಸಾದುದ್ದೀನ್ ಓವೈಸಿಯ ಪ್ರಶ್ನೆ ಅದು. मल्हार का बेटा उप मुख्यमंत्री बन सकता है तो मोहम्मद का बेटा क्यों नहीं बन सकता? ಅಸಾದುದ್ದೀನ್ ಓವೈಸಿಯ ಪ್ರಶ್ನೆ ಇದು. ಇನ್ನು ರಾಹುಲ್ ಗಾಂಧಿಯವರು ಆಫ್ಟರ್ ಅ ಶಾರ್ಟ್ ಗ್ಯಾಪ್ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಮತ್ತೆ ಬಂದರು. ಶಾರ್ಟ್ ಗ್ಯಾಪ್ ಅಂದ್ರೇನು? ಚುನಾವಣೆ ಘೋಷಣೆ ಆದಾಗಿನಿಂದ ಬಂದೇ ಇರಲಿಲ್ಲ ಅವರು. ಅದೊಂದು ಬಹಳ ಜೋರಾಗಿ ಮತಾಧಿಕಾರ ಯಾತ್ರೆ ಒಂದನ್ನು ಮಾಡಿದ್ರು. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಎಲ್ಲ ಸೇರ್ಕೊಂಡು ಭರ್ಜರಿಯಾಗಿ ಮಾಡಿದ್ರು ಅದನ್ನು. ಅದರ ಸಮಾರೋಪ ಸಮಾರಂಭ ಮುಗಿಸ್ಕೊಂಡು ಹೋದರು. ಅವಾಗಿನ್ನೂ ಎಲೆಕ್ಷನ್ನೇ ಘೋಷಣೆ ಆಗಿರಲಿಲ್ಲ. ಎಲೆಕ್ಷನ್ ಘೋಷಣೆ ಆಯಿತು. ಮುಂದಿನ ತಿಂಗಳ 6ನೇ ತಾರೀಕು ಮೊದಲನೇ ಹಂತ, 11ನೇ ತಾರೀಕು 2ನೇ ಹಂತ, 14ನೇ ತಾರೀಕು ರಿಸಲ್ಟ್ ಘೋಷಣೆ ಆದಮೇಲೆ ಮೊದಲನೇ ಸಲ ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಬಂದಿದ್ದಾರೆ. ಮಹಾಗಠಬಂಧನ್ನ ಮಹಾಸಮಾವೇಶದಲ್ಲಿ ಭಾಗಿಯಾದರು. ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್, ಮುಖೇಶ್ ಸಹಾನಿ ಅಲ್ಲಿ ಬಂದು ನಮಸ್ಕಾರ ಮಾಡಿದ್ರಲ್ಲ ಅವರು, ಮುಖೇಶ್ ಸಹಾನಿ, VIP ಪಕ್ಷ. ಅಲ್ಲಿ
ಎಲ್ಲ ಕಡೆ ಮೇಡ್ ಇನ್ ಚೈನಾ, ಮೇಡ್ ಇನ್ ಚೈನಾ, ನಿಮ್ಮ ಶರ್ಟ್ ನೋಡಿ ಮೇಡ್ ಇನ್ ಚೈನಾ, ನಿಮ್ಮ ಮೊಬೈಲ್ ನೋಡಿ ಮೇಡ್ ಇನ್ ಚೈನಾ, ಮೇಡ್ ಇನ್ ಬಿಹಾರ ಆಗಬೇಕು ಅಂದರು. ಆಗಿದೆ ಬಿಹಾರದಲ್ಲಿ ಜಾತಿ ಗಣತಿ ಆಗಿದೆ, ಅದು ರಾಹುಲ್ ಗಾಂಧಿಯವರು ಮಾತಾಡ್ತಾರೆ. ಬಟ್ ಇನ್ನೊಂದು ಫಸ್ಟಿಗೇನು ಮಾತಾಡಿದ್ರಲ್ಲ, ನಿಮ್ಮ ಶರ್ಟ್ ನೋಡಿ ಮೇಡ್ ಇನ್ ಚೈನಾ ಅಂತಿರುತ್ತೆ, ನಿಮ್ಮ ಕೈಯಲ್ಲಿನ ಮೊಬೈಲ್ ನೋಡಿ ಮೇಡ್ ಇನ್ ಚೈನಾ ಅಂತಿರುತ್ತೆ, ಅದು ಮೇಡ್ ಇನ್ ಬಿಹಾರ ಆಗಬೇಕು, ಮೊಬೈಲ್ ಫ್ಯಾಕ್ಟ್ರಿಗಳು ಬಿಹಾರದಲ್ಲಿ ಬರಬೇಕು, ಅಲ್ಲಿ ಬಿಹಾರದ ಯುವಕರಿಗೆ ಕೆಲಸ ಸಿಗಬೇಕು. ಒಳ್ಳೆಯ ಆಶಯನೇ, ನೋ ಡೌಟ್. ಬಿಹಾರದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಬಿಹಾರಿಗಳ ಕೆಲಸ ಹುಡುಕೊಂಡು 10-12 ಸಾವಿರದ ಸಂಬಳಕ್ಕೆ ಬೆಂಗಳೂರು ಕಡೆ ಬರಬಾರ್ದು, ಇನ್ನೆಲ್ಲೆಲ್ಲ ಹೋಗಿ ದುಡಿಬಾರ್ದು, ಅದು ಅಕ್ಸೆಪ್ಟೇಬಲ್ಲು. ಬಟ್ ಉದಾಹರಣೆ ಮೊಬೈಲ್ದೊಂದು ಕೊಡಬಾರ್ದಾಗಿತ್ತು ಏನೋ. ಯಾಕೆ ಹೇಳಿದೆ ಅಂದರೆ 10 ವರ್ಷಗಳ ಹಿಂದೆ ಭಾರತ ಒಂದು ವರ್ಷಕ್ಕೆ 1,500 ಕೋಟಿಯ ಮೊಬೈಲ್ಗಳನ್ನು ರಫ್ತು ಮಾಡ್ತಿತ್ತು. 1,500 ಕೋಟಿ ರೂಪಾಯಿಯ ಮೊಬೈಲ್ಗಳನ್ನು ರಫ್ತು ಮಾಡ್ತಾ ಇತ್ತು 10 ವರ್ಷದ ಹಿಂದೆ. 2014-15 ಹೇಳ್ತಾ ಇರೋದು ನಾನು. ಈಗ 2 ಲಕ್ಷ ಕೋಟಿಯ ಮೊಬೈಲ್ಗಳನ್ನು ಭಾರತ ರಫ್ತು ಮಾಡುತ್ತೆ, ಎಕ್ಸ್ಪೋರ್ಟ್ ಮಾಡುತ್ತೆ. 1,500 ಕೋಟಿಯಿಂದ 2 ಲಕ್ಷ ಕೋಟಿ ರೂಪಾಯಿಯ ಮೊಬೈಲ್ಗಳನ್ನು ಭಾರತ ರಫ್ತು ಮಾಡುತ್ತೆ. 127 ಪಟ್ಟು ಜಾಸ್ತಿ ಆಗಿದೆ ಭಾರತದ ಮೊಬೈಲ್ ಎಕ್ಸ್ಪೋರ್ಟು. 10 ವರ್ಷಗಳ ಹಿಂದೆ ಭಾರತದಲ್ಲಿ 3 ಕಡೆ ಮೊಬೈಲ್ಗಳು ತಯಾರಾಗ್ತಿದ್ವು ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಈಗ 300 ಕಡೆ ಮೊಬೈಲ್ ತಯಾರಿಕಾ ಯೂನಿಟ್ಗಳಿದ್ದಾವೆ. ಆ್ಯಪಲ್ ಫೋನ್ ನೋಡ್ತೀವಲ್ಲ ನಾವು, ಆ್ಯಪಲ್ ಫೋನ್ಗಳ ಪೈಕಿ, ಆ್ಯಪಲು ಪ್ರಪಂಚದಾದ್ಯಂತ ಮಾರುವ ಫೋನ್ಗಳ ಪೈಕಿ 40% ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತವೆ. ಈಗ 40% ಭಾರತದಲ್ಲಿ. 10 ವರ್ಷಗಳ ಹಿಂದೆ ಭಾರತ ತನಗೆ ಬೇಕಾದ ಮೊಬೈಲ್ ಪೈಕಿ 75% ಮೊಬೈಲ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇತ್ತು. 75%. ಈಗ ಕೇವಲ 0.02% ಮೊಬೈಲ್ಗಳನ್ನು ಮಾತ್ರ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಉದಾಹರಣೆ ಮೊಬೈಲ್ ಬಿಟ್ಟು ಇನ್ನೇನಾದ್ರು ಕೊಡಬಹುದಾಗಿತ್ತು ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.